2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 2074 ಮತಗಟ್ಟೆಗಳಿದ್ದು ಏಪ್ರಿಲ್ 26 ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಮತದಾನ ಎಣಿಕೆ ಮಾಡುವ ದಿನಾಂಕ ಜೂನ್ 4 ಅಂತ ಮಾಹಿತಿ ನೀಡಿದರು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಂತಿಮ ಮತದಾರರ ಪಟ್ಟಿ ಸಿದ್ಧವಾಗಿದ್ದು, ಅದರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 17,79,839 ಮತದಾರರು, 8,76,112 ಪುರುಷ ಮತದಾರರು, 9,02,959 ಮಹಿಳಾ ಮತದಾರರು, ಇತರೆ 168 ಮತದಾರರಿದ್ದಾರೆ ಎಂದರು. ಇನ್ನು 85 ವರ್ಷ ಮೇಲ್ಪಟ್ಟ ಮತದಾರರು 23,444 ಇದ್ರೆ ವಿಕಲಚೇತನ ಮತದಾರರು 25,673 ಜನ ಇದ್ದಾರೆ ಎಂದರು. ನಮಗೆ 25/3/2024 ಬಂದಿರುವಂಥ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಈಗ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ತಯಾರು ಮಾಡಿದ್ದೇವೆ. ದಿನಾಂಕ 4/4/2024 ಸಂಬಂಧಿಸಿದಂತೆ ಅಂತಿಮ ಮತದಾರರು ಈಗ ಏನು ನಮ್ಮ ಚುನಾವಣೆಗೆ ಅಂತಿಮವಾಗಿ ಯಾರು ಭಾಗವಹಿಸ್ತಾರೆ ಅಂಥ ಮತದಾರರ ಪಟ್ಟಿಯನ್ನು ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದರಂತೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 2024 ಮತಗಟ್ಟೆಗಳಿದೆ, 2 ಹೆಚ್ಚುವರಿ ಮತಗಟ್ಟೆಗಳಿದೆ, ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ ಅಂತ ಕರಿತೇವೆ. ಒಟ್ಟಿಗೆ ಸೇರಿ 2076 ಮತಗಟ್ಟೆಗಳು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೆ. ವೋಟರ್ಸ್ಗೆ ಬಂದರೆ ಫೈನಲ್ ವೋಟರ್ಸ್ ಅಂತಿಮವಾಗಿರುವಂಥ ಮತದಾರರು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಪುರುಷ ಮತದಾರರು 8,76,112 ಇದ್ದಾರೆ. ಮಹಿಳಾ ಮತದಾರರು 9,02,959 ಇದ್ದಾರೆ. ಅದರ್ಸ್ ಟ್ರಾನ್ಸ್ಜೆಂಡರ್ ಅಂತ ಏನು ಕರಿತೀವಿ, ಅದರ್ಸ್ 168 ಇದ್ದಾರೆ. ಒಟ್ಟಿಗೆ 17,79,239 ಇವರು ಅಂತಿಮ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥವರು. ಹಾಗಾಗಿ ಈ ಮಾಹಿತಿಯನ್ನು ಕೂಡ ನಾನು ತಮಗೆ ಕೊಟ್ಟಿದ್ದೇನೆ. ಮತ್ತು ಭಾರತ ಚುನಾವಣಾ ಆಯೋಗದ ಮಾರ್ಗಸೂಚಿಗಳ ಅನ್ವಯ ಈಗಾಗಲೇ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಏನು ಕರಿತೀವಿ, ಅದು ಮೊದಲು ಅದನ್ನು ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್ ಅಂತ ಕರಿತಾಯಿದ್ರು, ಹೈಪರ್ ಸೆನ್ಸಿಟಿವ್ ಅಂತ ಕರಿತಾಯಿದ್ರು. ಈಗ ಆ ಒಂದು ಡೆಫಿನೇಷನ್ ಹೋಗಿದೆ, ಆ ಡೆಫಿನೇಷನ್ ಕರೆಯೋಂಗಿಲ್ಲ. ಈಗ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಕರೀತಾರೆ. ಎರಡನೇದು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ ಅಂತ ಕರೀತಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ವಲ್ನರಬಲ್ ಪೋಲಿಂಗ್ ಬೂತ್ಗಳು 33 ಇದೆ ಮತ್ತು ಕ್ರಿಟಿಕಲ್ ಪೋಲಿಂಗ್ ಬೂತ್ಗಳು 693 ಇದೆ. ಸೊ ಇದನ್ನು ಕೂಡ ತಮಗೆ ಕೊಟ್ಟಿದ್ದೇವೆ. ಮತ್ತು ಇದನ್ನು ನಮ್ಮ ಜಿಲ್ಲಾ ಪಂಚಾಯಿತಿ CEO ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈಗಾಗಲೇ ಯೋಜನೆ ರೂಪಿಸಲಾಗಿದೆ. ಇದರಂತೆ ಇಡೀ ಜಿಲ್ಲೆಯಲ್ಲಿ ನಾವು ಮಹಿಳಾ ಮತಗಟ್ಟೆಗಳು ಅಂತ ಏನು ಕರಿತೇವೆ, ಪಿಂಕ್ ಪೋಲಿಂಗ್ ಸ್ಟೇಷನ್ ಅಂತ, ಅದು 40 ಮತಗಟ್ಟೆಗಳನ್ನು ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಅಂಗವಿಕಲರು ಒಳಗೊಂಡಂಥ ಮತಗಟ್ಟೆಗಳೇ ಆದಿದೆ, ಅದನ್ನು 8 ಮತಗಟ್ಟೆಗಳನ್ನು ಮಾಡ್ತಾ ಇದ್ದೇವೆ. 1 ವಿಧಾನಸಭಾ ಕ್ಷೇತ್ರಕ್ಕೆ 1ರಂತೆ ಮಾಡ್ತಾ ಇದ್ದೇವೆ. ಎಥನಿಕ್ ಸಾಂಪ್ರದಾಯಿಕ ಮತಗಟ್ಟೆಗಳು ಅಂತ ಏನು ಕರಿತೇವೆ, ಅದನ್ನು 1 ವಿಧಾನಸಭಾ ಕ್ಷೇತ್ರಕ್ಕೆ 2ರಂತೆ ಒಟ್ಟು 16 ಮತಗಟ್ಟೆಗಳನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಯಂಗ್ ವೋಟರ್ಸ್, ಯಂಗ್ ಎಂಪ್ಲಾಯೀಸ್ದು ಏನಿದೆ ಅದನ್ನು ಕೂಡ 16 ಮಾಡ್ತಾ ಇದ್ದೇವೆ. ಇದಲ್ಲದೆ ನಾವು ಥೀಮ್ ಬೇಸ್ಡ್ ಒಂದು ಮತಗಟ್ಟೆಗಳನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು ಮಾರ್ಚ್ 16ರಿಂದ ಏಪ್ರಿಲ್ 7ರವರೆಗೆ ಮಂಡ್ಯದಲ್ಲಿ ಅಕ್ರಮ ಮದ್ಯ ಹಾಗೂ ದಾಖಲೆ ಇಲ್ಲದ 1,05,00,000 ನಗದು ಹಾಗೂ 46 ಲೀಟರ್ ಮದ್ಯ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಜಪ್ತಿ ಮಾಡಲಾಗಿದೆ. ಏಪ್ರಿಲ್ 24ರ ಬೆಳಗ್ಗೆ 6 ಗಂಟೆಯಿಂದ ಏಪ್ರಿಲ್ 27ರ ಬೆಳಗ್ಗೆ 6 ಗಂಟೆಯವರೆಗೆ ಮಂಡ್ಯ ಜಿಲ್ಲಾದ್ಯಂತ ಡ್ರೈ ಡೇ ಮತ್ತು ಏಪ್ರಿಲ್ 26ರಂದು ಜಿಲ್ಲೆಯಾದ್ಯಂತ ನಡೆಯುವಂತೆ ಸಂತೆ ಜಾತ್ರೆ ಉತ್ಸವಕ್ಕೆ ನಿಷೇಧ ಮಾಡಲಾಗಿದೆ ಅಂತ ತಿಳಿಸಿದರು. ಏನು ಈಗ ಜಪ್ತಿ ಮಾಡಿರತಕ್ಕಂಥ ವಿವರವನ್ನು ತಮಗೆ ಕೊಟ್ಟಿದ್ದೇವೆ. ಅದರಲ್ಲಿ ನಿನ್ನೆವರೆಗೆ ನಮ್ಮದು 1,05,38,999 ಇತ್ತು. ನಿನ್ನೆ ರಾತ್ರಿ ಸ್ವಲ್ಪ ಅಮೌಂಟು ಸೀಜ್ ಆಗಿರೋದ್ರಿಂದ ಈಗ ಇವತ್ತಿನವರೆಗೆ 1,06,08,990 ರೂಪಾಯಿ ಕ್ಯಾಶ್ ಈಗ ಸೀಸರ್ ಆಗಿರೋದು ನಮ್ಮ ಜಿಲ್ಲೆಯಲ್ಲಿ. 1,06,08,990. ಮತ್ತು ಲಿಕ್ಕರ್ಗೆ ಬಂದರೆ 46,000 ಹೆಚ್ಚು ಕಡಿಮೆ 46,000 ಲೀಟರ್ಸ್ 1,04,00,000 ಮೌಲ್ಯವನ್ನು ಒಳಗೊಂಡಂಥ ಲಿಕ್ಕರ್ ಸೀಸ್ ಮಾಡಿದ್ದೇವೆ. 5 kg ಡ್ರಗ್ಸನ್ನು ಸೀಸ್ ಮಾಡಿದ್ದೇವೆ. ಮತ್ತು ಸುಮಾರು 2,000 ಸೀರೆಗಳನ್ನು ಸೀಸ್ ಮಾಡಿ ಸುಮಾರು 40,000 ವ್ಯಾಪ್ತಿಗಳು ಮೌಲ್ಯ ಒಳಗೊಂಡಂಥ 2,000 ಸೀರೆಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಎಲ್ಲ ಏನು ಚೆಕ್ ಪೋಸ್ಟ್ಗಳಲ್ಲಿ ಕೂಡ ನಮ್ಮೆಲ್ಲ ಸಿಬ್ಬಂದಿಗಳು ಕೂಡ ಕಾರ್ಯಮಗ್ನರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ.
ಆರ್ಮ್ಸ್ ಶಸ್ತ್ರಾಸ್ತ್ರಗಳನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಠೇವಣೀಕರಿಸುವಂಥ ಸಂಬಂಧಪಟ್ಟಂತೆ ಆದೇಶ ಮಾಡಿದ್ವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಮಾತನಾಡಿ, ಯುಗಾದಿ ಹಬ್ಬದ ನೆಪದಲ್ಲಿ ಕ್ಲಬ್, ಲಾಡ್ಜ್, ಮನೆ, ಕಲ್ಯಾಣ ಮಂಟಪ ಸೇರಿ ಎಲ್ಲಿಯೇ ಆದರೂ ಅಕ್ರಮ ಜೂಜಾಟ ನಡೆಸಿದರೆ ಹಾಗೂ ಜೂಜಾಟಕ್ಕೆ ಅವಕಾಶ ಮಾಡಿಕೊಟ್ಟವರ ವಿರುದ್ಧವೂ ಕಠಿಣ ಕಾನೂನು ಕ್ರಮ ವಹಿಸಲಿದ್ದೇವೆ. ಯಾರು ಕೂಡ ಜೂಜಾಟದಲ್ಲಿ ತೊಡಗಬಾರದು. ಅಂತಹ ಮಾಹಿತಿ ಸಿಕ್ಕರೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಯಾವುದೇ ಕಾರಣಕ್ಕೂ ಎಲ್ಲೂ ಯುಗಾದಿ ಪ್ರಯುಕ್ತವಾಗಿ ನಾವು ಯುಗಾದಿ ದಿವಸ ಸ್ಪೆಷಲ್ಲಾಗಿ ನಾವು ಜೂಜಾಡ್ತೀವಿ ಮತ್ತು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಯಾರೂ ಕೇಳೋ ಹಾಗೆ ಇಲ್ಲ. ಜೂಜಾಡೋದು ಕಾನೂನು ಬಾಹಿರ. ಅಂಥ ಒಂದು ಪ್ರಕ್ರಿಯೆಯಲ್ಲಿ ಯಾರಾದರೂ ತೊಡಗಿದ್ರೂ ಕೂಡ ನಾವು ಪೊಲೀಸರು ಖಂಡಿತವಾಗ್ಲೂ ನಿಗಾ ಇಟ್ಟಿರ್ತೀವಿ. ನಾಳೆ ನಾಡಿದ್ದು ಅಥವಾ ಇನ್ನು ಮುಂದಿನ ದಿನಗಳಲ್ಲೂ ಯಾರಾದರೂ ಜೂಜಾಡ್ತಿದ್ರೆ ಖಂಡಿತವಾಗ್ಲೂ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ಕಾನೂನು ಪ್ರಕಾರ ಕ್ರಮ ತಗೋತೀವಿ.